ಮತ್ತೆ ಸರ್ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಆತ್ಮೀಯ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ಸ್ವಾಗತವನ್ನು. ಒಂದು ಬೃಹತ್ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಇವತ್ತು ನಮ್ಮೆಲ್ಲರ ನಾಯಕರು ಶಂಕರ್ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಮಾಜಿ ಮಹಾಪೌರ ಅಂತ ಬಾಲು ಅವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಶ್ರೀಕಾಂತ್ ಅವರಿದ್ದಾರೆ. ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಆಶ್ರಯ ಸಮಿತಿ ಮುಖಾಂತರ ಗೋವಿಂದಾಪುರ ಮಾದರಿ 2G ಮಾದರಿ 3000 ಮನೆಗಳನ್ನು ನಿರ್ಮಾಣ ಆಗ್ತಾಯಿದೆ. ಇದೆಲ್ಲವನ್ನು ಕೂಡ 3 ವರ್ಷದಲ್ಲೇ ಕಟ್ತೀವಿ ಅಂತ ಹೇಳಿದ್ದು. 2017-18 ಸಂಗ್ರಹ ಆಗಿದ್ದು. ಈಗಾಗಲೇ 7 ವರ್ಷ ಕಳೀತು. 31/7 ನಾವು ಕೀ ಕೊಡ್ತೀವಿ ಅಂತ ಹೇಳಿದ್ದು ಸರ್ಕಾರ. 31/7 ಅಂದರೆ ಈ ತಿಂಗಳು ಕೊನೆಗೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಬಗ್ಗೆ ಹೊಸ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಜಮೀರ್ ಅಹಮದ್ ಅವ್ರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಅವರು ನಾನು ಶಿವಮೊಗ್ಗಕ್ಕೆ ಬರ್ತೇನೆ, ಏನೇನು ಸಮಸ್ಯೆಗಳಿದೆ ಎಲ್ಲ ಪರಿಹಾರ ಮಾಡ್ತೇನೆ, ಈ ಮಾತನ್ನೆಲ್ಲ ಹೇಳಿದರು. ಯಾವುದಾದ್ರೂ ಕಾರಣಕ್ಕೆ ಅವ್ರು ಬಂದಿಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಗಮನ ಸೆಳೆಯೋ ದೃಷ್ಟಿಯಿಂದ ನಾಳೆ ದಿನ ಬೆಳಗ್ಗೆ 10 ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಒಂದು ಜಾಥಾ ತಗೊಂಡು ಹೊರಟಿದ್ದೇವೆ. ಗಾಂಧಿ ಬಜಾರು, ನೆಹರು ರಸ್ತೆ, ಟಿ ಸೀನಪ್ಪ ಶೆಟ್ಟಿ ಸರ್ಕಲ್, ಅಲ್ಲಿ ಇದನ್ನು ಅಂತ್ಯ ಮಾಡಿ ಅಲ್ಲಿ ಸಭೆಯನ್ನು ನಾವು ಮಾಡ್ತಾಯಿದ್ದೇವೆ. ಈ 3000 ಮನೆಗಳಿಗೆ, ಆ ಬಡವರಿಗೆ ಮನೆ ಸಿಗೋ ತನಕ ನಾವು ಬಿಡಲ್ಲ. ಈ ಹೋರಾಟ ಮುಂದುವರಿಸ್ತೀವಿ, ಬಿಡೋದಿಲ್ಲ. ಸಾಧ್ಯವಾದರೆ ಇದು ಮುಗಿತಿದ್ದಂಗೆ ನಾವು ಮಾನ್ಯ ಜಮೀರ್ ಅಹಮದ್ ಅವ್ರನ್ನು ಕೂಡ ಫೋನಲ್ಲೇ ಮಾತಾಡಿ ಇಲ್ಲಿ ಬರ್ತೀರಾ, ಏನು ಕತೆ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ, ವಿನಂತಿ ಮಾಡ್ತೀವಿ, ಬನ್ನಿ ನೀವು ನೋಡ್ರೆ ಗೊತ್ತಾಗ್ಬೋದು ಅಂತ. ಅವರು ಅಕಸ್ಮಾತ್ ಇಲ್ಲಿ ಬರೋಕ್ಕೆ ಅವ್ರಿಗೆ ಆಗಲಿಲ್ಲ, ಅವರು ಬೇರೆ ಸಮಸ್ಯೆಯಲ್ಲಿ ಇದ್ದಾರೆ ಏನಿದ್ದಾರೆ, ನಾವು ಇಲ್ಲಿಂದನೇ ಒಂದು ಡೆಲಿಗೇಷನ್ ಬೆಂಗಳೂರಿಗೆ ಹೋಗಿಬಿಟ್ಟು ಅವ್ರನ್ನ ಕಂಡು ಇಲ್ಲಿರೋ ಪರಿಸ್ಥಿತಿನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಗಲೂ ಕೂಡ ಸರ್ಕಾರ ಗಮನ ಕೊಡಲಿಲ್ಲ ಅಂದರೆ ಇನ್ನು ಯಾವ ಹೋರಾಟಗಳು ಮಾಡಬೇಕು ಅನ್ನೋಂಥ ತೀರ್ಮಾನಗಳನ್ನು ನಾವು ತೊಗೊಂಡಿದ್ದೀವಿ. ಒಟ್ಟಾರೆ ಬಡವರಿಗೆ ಮನೆ ಕೊಡ್ತೀವಿ ಅನ್ನೋಂಥ ಘೋಷಣೆ ಮಾತ್ರ ಮಾಡಿ ಕೂತ್ಕೊಳಕ್ಕೆ ಸಾಕಾಗಲ್ಲ. ನಾನು ಹೋದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗೇ ಅವರು ಬಿಹೇವ್ ಮಾಡ್ತಾಯಿದ್ದಾರೆ ಜಮೀರ್ ಅಹಮದ್. ನಾನು ಅವ್ರನ್ನ ಟೀಕೆ ಮಾಡ್ತಾಯಿಲ್ಲ. ಅವರ ಆಸಕ್ತಿಗೆ ತಕ್ಕಂತೆ ಬಡವರಿಗೆ ವಸತಿ ಖಾತೆ ಸಚಿವ ನಾನು ಅನ್ನೋದರ ಸ್ವಲ್ಪ ಪಕ್ಕಕ್ಕೆ ಸರಿಸಿ ರಾಜಕಾರಣವೇ ಜಾಸ್ತಿ ಮಾಡ್ತಾಯಿದ್ದಾರೆ. ಅವರು ರಾಜಕಾರಣದ ಇದ್ದು ಮಂತ್ರಿ ಇದ್ರೇ ಬಡವರು ಮನೆ ಕೊಡೋದು. ಮಂತ್ರಿ ಆಗಿರಲಿ, ಅವ್ರು ಸರ್ಕಾರ ಹೋಗೋದು ಬೇಕು ಅಂತ ನಾನು ಹೇಳಲ್ಲ. ಆದರೆ ನೀವು ವಸತಿ ಸಚಿವ ಆಗಿದ್ದು ಆ ಬಡವರಿಂದ, ಆ ಬಡವರಿಗೆ ನೀವು ಮರೆತುಬಿಟ್ಟಿದ್ದೀರಿ. ಅದಕ್ಕೋಸ್ಕರ ನಾವು ನಾಳೆ ಒಂದು ಜಾಥಾ ತೆಗಿತಾ ಇದ್ದೀವಿ.